ಪಾಟಿ. ಒಂದು ಚಿಕ್ಕ ಕಥೆ. ಅಜ್ಜಿ, ನೀ ಯಾವಾಗ ನವಣೆ ತಿನ್ನಕ್ಕೆ ಪ್ರಾರಂಭಿಸಿದೆ? ಆರೋಗ್ಯದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಉಂಟಾ ಎಂದು ಮೊಮ್ಮಗ ಕೇಳಿದಾಗ, ನವಣೆ ತಿನ್ನಕ್ಕೆ ಪ್ರಾರಂಭ ಆದ ದಿನನ ಪಾಟಿಯಲ್ಲಿ ಬರೆದಿದ್ದೇನೆ ನೋಡು ಎಂದಳು ಅಜ್ಜಿ. ಮೊಮ್ಮಗ ಅಜ್ಜಿಯ ಮುಖವನ್ನೇ ನೋಡಿದ. ಪಾಟಿ ಎಂದರೆ ಗೊತ್ತಾಗಲ್ವಾ? ಸ್ಲೇಟು ಕಣೋ, ಸ್ಲೇಟು. ನಾವು ಶ್ರೀ ಗಣೇಶ ನಮಃ ಎಂದು ಬರೆದದ್ದೇ ಪಾಟಿಯಲ್ಲಿ. ಅದನ್ನು ಸರಿಯಾಗಿ ಇಟ್ಕೋಬೇಕು, ಮಸಿ ಹಚ್ಚಿ ಕರಿ ಮಾಡಬೇಕು, ಬಳಪದ ಕಡ್ಡಿಯಲ್ಲಿ ಚೆನ್ನಾಗಿ ಬರೆಯಬೇಕು ಎಂದು ಎಷ್ಟು ಒದ್ದಾಡ್ತಿದ್ದವು ಗೊತ್ತಾ. ನನಗೆ ಪಾಟಿ ಎಂದರೆ ಈಗಲೂ ಇಷ್ಟ. ಕಲಿಯಬೇಕು ಎಂದಿರುವ ಶ್ಲೋಕವನ್ನು ಪಾಟಿಯಲ್ಲೇ ಬರೆದುಕೊಂಡು ಬಾಯಿಪಾಠ ಬರುವವರೆಗೆ ಓದುತ್ತೇನೆ. ಆಗ ಪಾಟಿ ನನ್ನ ಗುರು. ನೋಡು ಆ ಹಸುರು ಕಟ್ಟಿದ ಪಾಟಿಯನ್ನು. ಸೂರ್ಯಾಷ್ಟಕದ ಶ್ಲೋಕವಿದೆ. ಕಲಿತಾದ ಮೇಲೆ ಇನ್ನೊಂದನ್ನು ಬರೆದು ಕಲಿಯುತ್ತೇನೆ. ಪೇಪರನ್ನು ಬಳಸಲ್ಲ, ಬರೀ ಪಾಟಿಯನ್ನು. ಮೊಮ್ಮಗ ಹೋಗಿ ನೋಡಿದ. ಅಜ್ಜಿ ಹೇಳಿದ ಎಲ್ಲ ಸಂಗತಿಗಳು ಅದರಲ್ಲಿ ಇದ್ದವು. ಎರಡೂ ಪಾಟಿಗಳನ್ನು ಅಜ್ಜಿ ತನ್ನ ಅಡುಗೆ ಕೋಣೆಯಲ್ಲಿ ಆಣಿಗೆ ನೇತು ಹಾಕಿದ್ದಳು. ಯಾರೂ ಅದನ್ನು ಮುಟ್ಟದಂತೆ, ಅದರಲ್ಲಿರುವ ಸಂಗತಿಗಳನ್ನು ಅಳಿಸದಂತೆ ಎಚ್ಚರಿಕೆ ವಹಿಸುತ್ತಿದ್ದಳು. ಬಾಲ್ಯದ ಸವಿ ನೆನಪುಗಳಿಂದ ಮಿಳಿತವಾದ ಪಾಟಿ ಅಜ್ಜಿಗೆ ಅಪ್ಯಾಯಮಾನವಾಗಿತ್ತು.